ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಹೇಳಿ. ನಾನೇ ಭಾಷಣ ಮಾಡ್ಬೇಕಾ? ಭಾಷಣ ಮಾಡಕ್ಕೆ ಯಾರು ಬರ್ತಿಲ್ವಾ? ಓಕೆ ಓಕೆ, ಯು ಡೋಂಟ್ ವರಿ, ನಾನು ಸೂಪರ್ ಆಗಿ ಭಾಷಣ ಮಾಡ್ತೀನಿ. ಓಕೆ ಬಾಯ್. ಏನ್ರೆ ಭಾಷಣಕ್ಕೆ ಬುಲಾವಾ? ಅಭಿ, ಈಗ್ಲಾರು ಗೊತ್ತಾಯ್ತಾ ನನ್ನ ಭಾಷಣಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ? ಜಾಜಿ ಅವರೇ, ನೀವೇ ಸ್ಪೀಚ್ ಮಾಡ್ಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ. ಹೌದು, ಅಲ್ಲಿ ಯಾರಾದ್ರೂ ಮಾತಾಡೋದಿದ್ರೆ ತಾನೆ ಆಳು ಉಳ್ದವಳೆ ಗೌಡ್ತಿ. ಜಾಜಿ ಜಂಬಲ್ದಿನಿ ಅವರೇ, ಅದು ಏನಾಗಿದೆ ಗೊತ್ತೇನ್ರಿ, ನಮ್ಮ ಪಕ್ಕದ ಬೀದಿನಲ್ಲಿ ಬಡ್ಡಿ ವ್ಯವಹಾರ ಮಾಡುವಂತ ಒಬ್ಳು ಬಡ್ಡಿ ಬಂಗಾರಮ್ಮ ಅನ್ನೋಳು ಇದ್ದಾಳೆ ಕಣ್ರಿ. ಅವಳ ಹೆಸರು ಈಗಾಗಲೇ ಕೂಲ್ಗೆಟ್ ಹೋಗ್ಬಿಟ್ಟಿದೆ. ಅವಳು ಹೇಗಾದ್ರೂ ಮಾಡಿ ಮತ್ತೆ ಅದನ್ನ ಸರಿಪಡಿಸ್ಕೋಬೇಕು ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾಳೆ. ಸುಮಾರು ಜನನ ಅವಳ ಪರವಾಗಿ ಭಾಷಣ ಮಾಡೋದಕ್ಕೆ ಅಂತ ಆಹ್ವಾನನೂ ಕೊಟ್ಟಿದ್ದಾಳೆ. ಯಾರು ಅವಳ ಪರವಾಗಿ ಭಾಷಣ ಮಾಡೋದಕ್ಕೆ ರೆಡಿ ಇಲ್ಲ. ಪಕ್ಷ ಅವಳದೇ ಏನಾದ್ರೂ ಕರೆ ತಮಗೆ ಬಂದಿತ್ತು ಅಂದ್ರೆ ಹೋಗಿ ಭಾಷಣ ಬಿಗಿರಿ, ತಮಗೂ ಒಳ್ಳೆ ಹೆಸರು ಬರುತ್ತೆ. ಬಡ್ಡಿ ಬಂಗಾರಮ್ಮ ತನ್ನ ಮರ್ಯಾದೆ ಉಳಿಸ್ಕೊಳ್ಳೋಕೆ ಫಂಕ್ಷನ್ ಇಟ್ಕೋತದಳ. ಮತ್ತೇನೇನ್ರಿ ಜಾಸ್ತಿ ಜಂಬಲ್ತೀನಿ ಇವ್ರೆ, ಕೆಲವು ದೊಡ್ಡ ದೊಡ್ಡ ರಾಜಕಾರಣಿಗಳು ಇನ್ನೇನು ಅವರ ಹೆಸರು ಕೆಡ್ತಾ ಇದೆ ಅನ್ನೋದು ಅವ್ರಿಗೆ ಮನದಟ್ಟಾದ ಕೂಡಲೇ ಏನು ಮಾಡ್ತಾರೆ ಹೇಳಿ? ಜನಗಳ ಮಧ್ಯಕ್ಕೆ ನುಗ್ಗಿ ಒಂದು ಬೃಹತ್ ಕಾರ್ಯಕ್ರಮ ಇಟ್ಕೋತಾರೆ ಕಣ್ರಿ. ಉದಾಹರಣೆಗೆ ಏಕೆ ಇವತ್ತು ನಮ್ದು ಹುಡುದಬ್ಬ ಅಂತ ಹೇಳ್ಬಿಡ್ತಾರೆ. ಅವ್ರದೇ ಆಗಿರ್ಬೇಕು ಅಂತೇನಿಲ್ಲ, ಅವ್ರ ಮನೆ ನಾಯಿ ಹೆಸರಲ್ಲೂ ಬೋರ್ಡ್ಗಳು ಹಾಕ್ಬಿಡ್ತಾರೆ. ಈ ಹುಟ್ಟುದಬ್ಬ ಅನ್ನೋದು ಅವ್ರಿಗೆ ಒಂದು ಕಾರಣ ಅಂತ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಾವು ಹೋಮ ಮಾಡ್ತೀವಿ, ಹವನ ಮಾಡ್ತೀವಿ, ಯಜ್ಞ ಮಾಡ್ತೀವಿ. ಇದರಿಂದ ಜನರಿಗೆ ಶಾಂತಿ ಸಿಕ್ಕುತ್ತೆ, ನಾಡಿಗೆ ಮಳೆ ಬರುತ್ತೆ ಅಂತ ಚೋಡ್ಬಿಡ್ತಾರೆ ಕಣ್ರಿ. ಅಂತಹ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಈ ಹೆಸರಿಗಾಗಿ ಹಪಾಪಿಸ್ತಾ ಇರ್ತಾರಲ್ಲ, ಅಂದ್ರೆ ಉದಾಹರಣೆಗೆ ತಮ್ಮಂತ ಧೀಮಂತರನ್ನ ಕರೆಸಿ ಭಾಷಣ ಬಿಗಿಸ್ತಾರೆ. ಸಾಕು ಸುಮ್ನೆ ಯಜಮಾನ್ರೆ, ಭಾಷಣ ಅಂದ್ರೆ ಸಾಕು, ಇವಮ್ಮ ಒಳ್ಳೆ ಬರ್ಗೆಟ್ ಹತ್ರ ಓಟ್ ಹಾಕ್ತಾರೆ. ಮತ್ತೇನೇನ್ರಿ, ಬೆಳಗ್ಗೆ ಆಗ್ತಾ ಇದ್ದಂಗೆ ಕೈ ಕಾಲು ಆಡ್ಸೋದು, ಕನ್ನಡಿ ಮುಂದೆ ನಿಂತ್ಕೊಂಡು 3 ಇಂಚ್ ಮೇಕಪ್ ಮೆತ್ಕೊಳ್ಳೋದು, ಮೈಕ್ ಸಿಕ್ಕಿದ್ರೆ ಸಾಕು ಭಾಷಣ ಬಿಗಿದ್ ಬಿಡೋದು. ಇದು ಒಂದ್ ಜನ್ಮನ ಅಂತ ಕೇಳಿ ಯಜಮಾನ್ರೆ. ಬಳ್ಕೋಬೇಕು. ಗಂಡನ್ನ ಮೂಲೆ ತಳ್ಳಿ ಬೀದಿಲಿರೋ ಜನಕ್ಕೆ ಭಾಷಣ ಬಿಯೋಲ್ಲ ಆ ದೇವ್ರು ಮೆಚ್ಚೋಲ್ಲ. ಮುತ್ತಿನಂತ ಮಾತು ಹೇಳಿದ್ರೆ ಪತಿ ಸೇವೆ ಮಾಡಿ ಪತಿಭಕ್ತಿಯಿಂದ ಭಗವಂತನನ್ನು ಸೋಲಿಸಿದ ಮಹಿಳೆಯರು ಪುರಾಣದಲ್ಲಿದ್ಲು. ಈ ಪುರಾಣ ಈಗ ಯಾಕೆ? ಅದೇನೋ ಅಲ್ಲಿ ಬಿಗಿತೀನಿ ಅಂತ ಹೇಳಿ ಅದನ್ನ ಇಲ್ಲೇ ಬಿಗಿ ನಾವು ಕೇಳ್ತೀವಿ. ಇವೆಲ್ಲ ಸೇರ್ಕೊಂಡು ನಂಗೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ತಾ ಇದ್ದೀರಾ. ಇದನ್ನ ಅವಮಾನ ಅಂತ ಯಾಕ್ರಿ ತಪ್ಪು ತಿಳ್ಕೊತೀರಾ? ನಾವೆಲ್ಲರೂ ಸೇರ್ಕೊಂಡು ನಿಮಗೆ ಸತ್ಯ ದರ್ಶನ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಹಾಬಿ, ಡೋಂಟ್ ಟಾಕ್ ರಮೇಶ್. ನಿಮ್ಗೆ ನನ್ನ ಲೆವೆಲ್ ಏನು ಅಂತ ಗೊತ್ತಿಲ್ಲ. ಬರೀ ನಮಗೆ ಅಂತ ಅಲ್ಲ, ನೀವು ಭಾಷಣ ಬಿಗಿವಾಗ ತೂಗಿಸ್ಕೊಂಡು ಭಾಷಣ ಕೇಳಿಸ್ಕೊತಾ ಇರ್ತಾರಲ್ಲ, ಅವ್ರಿಗೂ ಕೂಡ ನಿಮ್ಮ ಲೆವೆಲ್ ಏನು ಅಂತ ಗೊತ್ತಿಲ್ಲ. ಸರಿ, ಇನ್ಮೇಲೆ ನಾನು ಭಾಷಣನೇ ಮಾಡಲ್ಲ. ಏನಮ್ಮ ನನ್ನ ಜಾಗದಲ್ಲಿ ನೀನ್ ಕೂತ್ಕೊಂಡು ಫೈಟಿಂಗ್ ನೋಡ್ತಾ ಇದೀಯಾ? ಅತ್ತೆ, ಇನ್ಮೇಲೆ ನಾನು ಫೈಟಿಂಗ್ ನೋಡ್ತಾ ಮನೇಲೆ ಇದ್ದು ಬಿಡ್ತೀನಿ. ನಾನು ಒಬ್ಬರು ನೋಡ್ತೀನಲ್ಲ, ಸಾಕು ಬಿಡಮ್ಮ. ಪರವಾಗಿಲ್ಲ ಅತ್ತೆ, ನಾನು ನಿಮ್ ಜೊತೆ ಕಂಪ್ನಿ ಕೊಡ್ತೀನಿ. ನಾನೇನೋ ತಿಂದಿದ್ದು ಜೀರ್ಣ ಆಗಲಿ ಅಂತ ಫೈಟಿಂಗ್ ನೋಡ್ತೀನಿ, ನೀನು ಅದೇ ಕೆಲಸ ಯಾಕೆ ಮಾಡ್ತೀಯಾ? ಭಾಷಣ ಮಾಡಕ್ಕೆ ಇನ್ಮೇಲೆ ನಾನು ಎಲ್ಲ ಹೊರಗಡೆ ಹೋಗಲ್ಲಲ್ಲ ಅತ್ತೆ. ಓ, ಎಲ್ಲೆಲ್ಲೋ ಬೈದರು ಅಂತ ಈ ಕೋಪನಾ? ಹಾಗೆ ಅನ್ಕೊಳ್ಳಿ. ನೋಡಮ್ಮ, ಮನೆ ಅಂದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ರೆ ಹೇಗೆ? ನಿನ್ನಂಥವಳು 4 ಕಡೆ ತಿರುಗಾಡ್ಕೊಂಡು ಬಂದ್ರೆ ತಾನೇ ಜನಕ್ಕೆ ವಿಷಯಗಳು ಗೊತ್ತಾಗೋದು. ಏನ್ ಗೊತ್ತಾಗುತ್ತೆ? ನಮ್ಮ ದೇಶದಲ್ಲಿ ಕೆಲಸ ಮಾಡದೆ ಬರೀ ತಿಂದುಕೊಂಡು ತಿರುಗಾಡ್ಕೊಂಡಿರೋ ಹೆಂಗಸರು ಎಷ್ಟು ಜನ ಇದ್ದಾರೆ ಅಂತ ನಮ್ಮ ಜನಕ್ಕೆ ಗೊತ್ತಾಗಬೇಕೋ ಬೇಡವೋ? ಅತ್ತೆ, ನೀವು ಮತ್ತೆ ನಂಗೆ ಇನ್ಸಲ್ಟ್ ಮಾಡ್ತಾ ಇದೀರಾ. ಈ ಹಾಳ ಫೈಟಿಂಗ್ ನ ನೀವು ಒಬ್ಬರೇ ನೋಡ್ಕೊಳ್ಳಿ. ಆಯ್ತು ಬಿಡಮ್ಮ. ರಾಜಿಯವರೇ, ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ನಿಮ್ಮ ಜೀವನದ ಬಂಡವಾಳನೇ ಭಾಷಣ. ಅದಕ್ಕೆ ನೀವು ಎಳ್ಳು ನೀರು ಬಿಟ್ಬಿಟ್ರೆ ಹಿಂಗೆ. ಮೀನು ಈಜದೇ ಇರಕ್ಕಾಗತ್ತಾ? ನವಿಲು ಕುಣಿದೇ ಇರಕ್ಕಾಗತ್ತಾ? ಮೋಡ ತೇಲ್ದೇ ಇರೋದಕ್ಕಾಗತ್ತಾ? ಗಾಳಿ ಬೀಸದೇ ಇರಕ್ಕಾಗತ್ತಾ? ಜಾತಿಯವರು ಭಾಷಣ ಮಾಡ್ದಿರ ಇರಕ್ಕಾಗತ್ತಾ? ನಿಮ್ಮ ಡಿಮ್ಯಾಂಡ್ ಅನ್ನ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಆಗ ಈ ಮನೇಲಿ ನಿಮ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಹೊರಗಡೆಯಿಂದ ಬರಬೇಕು. ಅಯ್ಯೋ, ಪಕ್ಕದ ರಾಜ್ಯದಿಂದ ಬರೋ ಮಾಡಿದ್ರಾಯ್ತು. ನಿಮ್ಗೆ ಅಣ್ಣ ಹಜಾರೆಯಿಂದ ಪತ್ರ ಬಂದಿದೆ. ನಿಮ್ಗೆ ಅಣ್ಣ ಹಜಾರೆಯಿಂದನಾ? ಉತ್ತರ ಭಾರತದಿಂದ ಪತ್ರ. ಅದು ಏನಿದೆ ಅಂತ ಓದಿ ಹೇಳಿಪ್ಪ, ನಾವು ಕೇಳಿಸ್ಕೊಂತೀವಿ. ಇಂಗ್ಲಿಷ್ ಅಲ್ಲಿ ರೈಟ್ ಮಾಡಿದ್ದಾರೆ, ಅದನ್ನ ಸ್ವಲ್ಪ ಕನ್ನಡಕ್ಕೆ ಅನುವಾದ ಮಾಡ್ಬಿಟ್ಟು ಹೋದ್ರೆ. ಓಕೆ. ಪ್ರೀತಿಯ ತಂಗಿಗೆ ಅಣ್ಣ ಮಾಡುವ ಆಶೀರ್ವಾದಗಳು. ನಿನ್ನ ಭಾಷಣ ನಂಗೆ ತುಂಬಾ ಹಿಡಿಸಿದೆ. ಜಾತಿ ಜಂಬಲ್ದಿನಿ ಅವರೇ, ಅಲ್ಲ ನೀವು ಭಾಷಣ ಮಾಡಿದ್ದು ಬೆಂಗಳೂರಿನಲ್ಲಿ, ಅಲ್ಲಿರೋರ್ಗೆ ಅವೆಲ್ಲ ಹೇಗೆ ತಲುಪಿಟ್ಟು? ಅದು ನನ್ನ ಭಾಷಣ ರೆಕಾರ್ಡ್ ಮಾಡಿ ಅವ್ರಿಗೆ ಕಳ್ಸಿದ್ದೆ. ಅವರು ಅದನ್ನ ಅವ್ರ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕೇಳಿದ್ದಾರೆ. ಅವ್ರಿಗೆ ನನ್ನ ಭಾಷಣ ತುಂಬಾ ಇಷ್ಟ ಆಗೋಗಿದೆ. ಅದಕ್ಕೆ ಈ ಭಾಷಣ ಹೀಗೆ ಕಂಟಿನ್ಯೂ ಮಾಡು ಅಂತ ಲೆಟರ್ ಬರ್ದಿದ್ದಾರೆ. ಅದಕ್ಕೆ ಮುಂದೆ ಬರ್ತಿದ್ದಾರೆ. ತಂಗಿ, ನೀನು ಭಾಷಣ ಸಖತ್ತಾಗಿ ಮಾಡ್ತೀಯಾ. ಅಯೋಗ್ಯರಿಗೆ ಸರಿಯಾಗಿ ಪಾಠ
ಮಾಸ್ಟರ್ಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನೀನು ಭಾಷಣ ಮಾಡ್ಲೇಬೇಕು ಅಂತ ಬರ್ದಿದ್ದಾರೆ. ಅಂದ್ರೆ ಜಾಜ್ಯತ್ಗೆ ಅಣ್ಣ ಹಜಾರೆ ಅವರು ನಿಮ್ಮ ಭಾಷಣ ಒಪ್ಕೊಂಡಿದ್ದಾರೆ ಅಂತ ಆಯ್ತು. ಮತ್ತಿನ್ನೇನು, ಯೋಗ್ಯತೆ ಇರೋರಿಗೆ ಮಾತ್ರ ನನ್ನ ಭಾಷಣ ಅರ್ಥ ಆಗುತ್ತೆ. ಕತ್ತೆಗಳಿಗೆ ಏನ್ ಗೊತ್ತಾಗುತ್ತೆ? ಕಸ್ತೂರಿ ಪರಿಮಳ. ಕತ್ತೆಗಳು ಒಂದದ್ದು ನಮ್ಮನ್ನೇ ಅರ್ಥ ಆಯ್ತಲ್ಲ. ನನ್ನ ಭಾಷಣ ನಮ್ಮ ಮನೆಯವ್ರು ಕೇಳ್ದಿದ್ರೆ ಏನಂತೆ, ಹೊರಗಡೆ ಇರೋ ಕೇಳಕ್ಕೆ ರೆಡಿ ಆಗಿದ್ದಾರೆ. ಹಬಿ ಟರ್ನ್ ಟರ್ನ್ ಪದವಿಟ್ಲ ಟೇಕ್ ದಿಸ್ 1000 ಪೀಸ್. ಎಲ್ರಿಗೂ ಸ್ವೀಟ್ ತಂದು ಬಡಿ. ಮಿಕ್ಕಿದ ದುಡ್ಡು ಅವ್ರು ಕೇಳಿದ್ರ ಮಿಕ್ಕಿದ ದುಡ್ಡು ನಮ್ ದೋಸೆಗೆ. ಯಾಕೆ ಜಾಜತ್ಗೆ ಬೇಜಾರಲ್ಲಿದ್ದೀರಾ? ರೂಮ್ ಬಿಟ್ಟು ಆಚೆ ಬರ್ತಾನೆ ಇಲ್ಲ. ಯಾರು ನನ್ನ ಭಾಷಣ ಕರಿತಿಲ್ಲ, ಹೊರಗಡೆ ಬಂದು ನಿನ್ ಕೋತಿ ಮುಖ ನೋಡ್ಕೊಂಡು ಕೂತ್ಕೊಳ್ಳ. ಏನು ಜಾಜಿ ರೂಮ್ ಬಿಟ್ಟು ಹೊರಗಡೆ ಬರ್ತಿಲ್ಲ. ಇವ್ರು ರೂಮ್ ಒಳಗೆ ಸೇರ್ಕೊಂಡ್ಬಿಟ್ರೆ ನಮ್ಗೆ ಮಸಾಲೆ ದುಡ್ಡು ಯಾರ ಕೊಡ್ತಾರೆ? ನಾವೇ ಹೋಗ್ಕೊಳ್ಳೋಣ. ನೋಡಿ ಒಲ್ಲು ನಾ ಚೂ ಬಿಟ್ಟಿದ್ದೀನಿ, ಏನೋ ಒಂದು ವ್ಯವಸ್ಥೆ ಆಗುತ್ತೆ. ಪದವಿಟ್ಲ ಹೆಂಗೆ ನಮ್ಮ ಹುಡುಗಿ ಅಲ್ಲೋ ಬಿಟ್ಟಪ್ಪ. ಸಾಕ್ ಸುಮ್ನಿರಿಪ್ಪ, ನಿಮ್ಮಿಂದ ನಾನು ಉಗಿಸ್ಕೊಂಡಿದ್ದಾಯ್ತು. ಜಾಜಿ ಅವ್ರೆ, ಸದಾ ಬಿಸಿ ಆಗಿತ್ತು ನೀವು ಈ ತರ ಸೋಂಬೇರಿ ಹಾಕ್ಬಿಟ್ರೆ ಏನ್ ಚೆನ್ನಾಗಿರುತ್ತೆ. ಭಾಷಣ ಅಂದ್ರೇನು, ಅದನ್ನ ಹ್ಯಾಕ್ ಮಾಡ್ಬೇಕು ಅಂತ ನೀವು ರಿಹರ್ಸಲ್ ಮಾಡ್ಬೇಕು. ಒಬ್ಬೊಬ್ಳೆ ಭಾಷಣ ಮಾಡಿದ್ರೆ ಹುಚ್ಚಿ ಅಂತಾರೆ. ಹೇಗಾದ್ರೂ ಮಾಡಿ ನನ್ನ ಡಿಮ್ಯಾಂಡ್ ನಾನೇ ಕ್ರಿಯೇಟ್ ಮಾಡ್ಕೋಬೇಕು. ನಾವಿದೀವಲ್ಲ, ನಮ್ಮ ಮುಂದೆ ಭಾಷಣ ಮಾಡ್ಬಿಡಿ. ಬೇಕಾದ್ರೆ ಸ್ಲಮ್ ಜನ ಕರ್ಕೊಂಡ್ಬರ್ಲ. ಗುಡ್ ಐಡಿಯಾ. ಸ್ಲಮ್ ಜನದ ಮುಂದೆ ಎಷ್ಟೇ ಭಾಷಣ ಮಾಡಿದ್ರು ಎಷ್ಟೇ ಕೂದ್ರು ಸುಮ್ಮನೆ ಕೇಳ್ತಾ ಇರ್ತಾರೆ. ಹೋಗಿ ಕರ್ಕೊಂಡ್ಬಂದ್ರೆ ಸುಮ್ಮನೆ ಕರ್ಕೊಂಡ್ಬೇಕಾಗುತ್ತಾ? ನಿಮ್ಮಿಬ್ರು ಯೋಗ್ಯತೆ ನನ್ಗೆ ಗೊತ್ತಿಲ್ವಾ? ವೇಟ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಮ್ಮ ಭಾರತ ದೇಶಕ್ಕೆ ಅಣ್ಣಾ ಹಜಾರೆ ಶಕ್ತಿ ಆಗ್ಬೇಕು. ಅವರು ನಮ್ಗೆ ತೋರಿಸುವಂತ ಮಾರ್ಗ ಅದ್ಭುತವಾದದ್ದು. ಅವರು ಹೆಜ್ಜೆಗೆ ನಾವು ಹೆಜ್ಜೆ ಹಾಕಿದ್ರೆ ಇನ್ನು 10 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡ್ಬೋದು. ಚಪ್ಪಾಳೆ. ನೋಡಿ ಮಹಾಜನಗಳೇ, ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ದೇಶದಲ್ಲಿ ಲಂಚನ ನಿರ್ಮೂಲನೆ ಮಾಡಬೇಕು. ಹೇಳಿ, ಎಸ್ ಹೇಳಿ. ಹೇಳಿದ್ದು ಭಾಷಣದಲ್ಲೇ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಜಾಜಿ ಅವರೇ, ನೀವು ತಿಳ್ಕೊಳ್ಳಿ. ನೋಡಿ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ಭಾರತ ದೇಶನ ನಿರ್ಮಾಣ ಮಾಡಬೇಕು. ನಾವು ಸಿಮೆಂಟ್ ಆಗ್ಬೇಕು, ಮರಣ ಆಗ್ಬೇಕು, ಇಟ್ಟಿಗೆ ಆಗ್ಬೇಕು, ಕಟ್ಟಡ ಆಗಬೇಕು. ಸಮಾಜ ಸೇವಕಿ ಜಾಜಿ ಜಂಬಲ್ತಿನಿ ಅವರಿಗೆ, ಸಮಾಜ ಸೇವಕಿ ಜಾಜಿ ಜಂಬಲ್ತಿನಿ ಅವರಿಗೆ ಬೇಕೇ ಬೇಕು. 200 ರೂಪಾಯಿ ಕೊಡ್ತೀವಿ, ಆದ್ರೆ ನಾವು ಬೇಕೇ ಬೇಕು ಅಂದಾಗ ನ್ಯಾಯ ಬೇಕು ಅಂತ ಹೇಳ್ಬೇಕು. ಹೇಳಬಿಟ್ಲ? ಬೇಕೇ ಬೇಕು, ನ್ಯಾಯ ಬೇಕು. ಕರೆಕ್ಟ್. ನೋಡಿ, ನಾವೆಲ್ಲರೂ ಗುರಿ ಮುಟ್ಟುವವರೆಗೂ ವಿಶ್ರಾಂತಿ ಪಡೆಯಬಾರದು. ಸುಸ್ತಾಗೋಯ್ತು. ಅದು ನನ್ನ ಭಾಷಣ ಮಾಡಿದ್ದಾಯ್ತು. ಎಲ್ರಿಗೂ 200 ರುಪೀಸ್ ಜೊತೆಗೆ ಒಂದೊಂದು ಚಿಕನ್ ಪ್ಯಾಕೆಟ್ ಕೊಟ್ಟು ಕಳಿಸ್ಕೊಡು. ಮನಿ ಜಾಜಕ್ಕೆ ಮಿಕ್ಕಿ ಚೇಂಜ್ ಅವ್ರು ಚೇಂಜ್ ಕೇಳಿದ್ರಣ್ಣ? ಇಲ್ಲ. ಇದೆಲ್ಲ ನಮಗೆ. ನಾನು ಹೇಳಿದ್ದೇನೋ ನೀವಿಬ್ರು ಮಾಡ್ತಿರೋದೇನೋ. ಅದು ದೋಸೆಗೆ ಪಲ್ಯ ಜಾಸ್ತಿ ಹಾಕೊಂಡು ತಿನ್ಬಿಟ್ನಲ್ಲ, ಸ್ವಲ್ಪ ಕಣ್ಣೆಳ್ಬಿಟ್ಟು ಮಾಡ್ತೀನಿ.
ದೇಶಕ್ಕೆ ಅಣ್ಣಾ ಹಜಾರೆ ಶಕ್ತಿ ಆಗ್ಬೇಕು. ಅವ್ರು ನಮ್ಗೆ ತೋರಿಸುವಂತ ಮಾರ್ಗ ಅದ್ಭುತವಾದ ಹೆಜ್ಜೆಗೆ ನಾವು ಹೆಜ್ಜೆ ಹಾಕಿದ್ರೆ ನಮ್ಮ ದೇಶದಲ್ಲಿ ಮಾಡ್ಬೇಕಂದ್ರೆ ತಲಾ 200 ರೂಪಾಯಿ ಕೊಡ್ಬೇಕಾಗತ್ತೆ. ಮನೆ ಯಜಮಾನನ ಮಾತ ಕೇಳಲ್ಲ ಅಂತಾರಲ್ಲ ಇವರು, ಈಗ ಏನೇ ಮಾಡೋದು? ಬನ್ನಿ ಇಬ್ರು ಅಡ್ಗೆ ಮನೆಗೆ ಹೋಗಿ ಗೊಬ್ಬರ ಹಾಕೊಂಡು ಮಲ್ಕೋಬೇಡ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನನ್ನ ಬಂಗಾರ, ನೀನು ನುಡಿಯೋದು ಕಾಫಿ ಕೊಡೋ ಆಟನೋ ಎಲ್ಲ ಚೆನ್ನಾಗಿ. ಚಂಪಾ, ನನ್ನ ರಾತ್ರಿ ಯಾರೋ ಲಬೋ ಲಬೋ ಅಂತ ಬಡ್ಕೋತಾ ಇದ್ಲಲ್ಲ, ಆ ಪಕ್ಕದ ಮನೆ ಪಂಕಜ ಏನೇ? ಅಲ್ಲ ಅತ್ತೆ, ನಿಮ್ ಸೊಸೆ. ಅವಳಿಗೆ ಬಂದಿದ್ಯಂತೆ. ಅವ್ರು ಮಾಡಿರೋ ಭಾಷಣನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ರಾತ್ರಿ ಎಲ್ಲ ಅದನ್ನೇ ಹಾಕಿ ಹಾಕಿ ಬಡಗಿಸ್ತಾ ಇದ್ರು. ದೆವ್ವಗಳು ಕುಳ್ಳೋ ಹೊತ್ತಿನಲ್ಲಿ ಭಾಷಣ ಬಿಗಿತಾಳೇನೆ. ಏನ್ ಮಾಡೋದತ್ತೆ, ನಿಮ್ ಸೊಸೆಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ವಲ್ಲ. ಆ ನೋ ಅಡ್ಮಿಷನ್ ಬೋರ್ಡ್ನ ಕಿತ್ತಿ ಎಷ್ಟಿದ್ರೆ ನಿದ್ದೆ ಬಂದಿರೋದಪ್ಪ. ನೋಡ್ತಾ ಇರಿ ಅವ್ರು ಮಾಡೋ ಭಾಷಣನ ನಾನ್ ಹೇಗ್ ನಿಲ್ಲಿಸ್ತೀನಿ ಅಂತ. ನೀವು ಮಾಡ್ತಿರೋ ಭಾಷಣ ಅದ್ಭುತವಾಗಿದೆ. ನೀವು ಹೇಳ್ತಿದ್ದು ಒಂದೊಂದು ಪಾಯಿಂಟ್ ಭ್ರಷ್ಟಾಚಾರಿ ತಲೆ ಮೇಲೆ ಹೊಡೆದಿತ್ತು. ಥ್ಯಾಂಕ್ ಯು ವೆರಿ ಮಚ್. ಜೋರಾಗಿ ಮೈಕ್ ಹಾಕೊಂಡು ಭಾಷಣ ಬಿಗಿದಿದ್ದೀರಾ, ನಿಮ್ಗೆ ನಾಚಿಕೆ ಆಗಲ್ವಾ? ಆಮೇಲೆ ರಸ್ತೆ ನಮ್ದೇ ಓಡಾಡ್ಬಾರ್ದ, ಇಲ್ಲ ಮನೆ ನಮ್ದೇ ಮಲಗ್ಬಾರ್ದ. ಮೈಕ್ ಹಾಕೊಂಡು ಭಾಷಣ ಬಿಗಿತಿರ್ತೀರಲ್ಲ, ಇನ್ನೊಂದ್ ಸತಿ ಮೈಕ್ ಹಾಕೊಂಡು ಭಾಷಣ ಬಿಗಿದ್ರೆ ಬೆಂಕಿ ಹಚ್ಬಿಡ್ತೀವಿ ಮನೆಗೆ. ಇಂಥ ದರಿದ್ರ ಭಾಷಣ ಬಿಗಿಯಕ್ಕೆ ದೇವ್ರು ನಿಮಗೆ ಗಂಟ್ಲ ಕೊಡ್ತಾನ. ಚಂಪಾ, ಇದೆಲ್ಲ ನಿನ್ ಕಿತಾಪತಿನ? ನಾನೇನ್ ಮಾಡ್ದೆ, ನೀವು ಜೋರಾಗಿ ಮೈಕ್ ಹಾಕೊಂಡು ಭಾಷಣ ಬಿಗಿತಾ ಇದ್ದಿದ್ದು ರಸ್ತೆಲಿ ಹೋಗೋರ್ ಬರೋರ್ಗೆಲ್ಲ ಕೇಳಿಸ್ತು. ಅದಕ್ಕೆ ಬಂದ್ ಮಕ್ ಹೋಗಿದ್ರು. ಅಮ್ಮ ಮುದ್ದಿನ ಸೊಸೆ, ನೀನು ದೊಡ್ಡ ದೊಡ್ಡ ಭಾಷಣ ಮಾಡಿ ಅಣ್ಣ ಹಜಾರೆ ಆಗೋದೇನೂ ಬೇಕಾಗಿಲ್ಲ. ಗಂಡನಿಗೆ ತಕ್ಕ ಹೆಂಡತಿಯಾಗಿ ಮನೆ ಬೆಳಗೋ ದೀಪ ಆಗು. ಇನ್ಮೇಲಾದ್ರೂ ಬಾಯಿ ಮುಚ್ಕೊಂಡು ಬಿದ್ದಿರು. ಯಾಕಪ್ಪ ಏನಾಯ್ತು? ಸಾಮ್ರಾಟ್ ಅಶೋಕನ್ ತರ ನಿಮ್ ಮುಖದ ಕಳೆ ರಾರಾಜಿಸ್ತಿತ್ತು. ಹನುಮಂತನ್ ಗುಡಿ ಮುಂದೆ ತೆಂಗಿನಕಾಯಿಗೋಸ್ಕರ ಕಾಯ್ತಿರೋ ಕೋತಿ ತರ ಇದೆ. ನನ್ನ ದುಃಖ ನಾನು ಯಾರ ಹತ್ರ ಅಂತ ಹೇಳ್ಕೊಳ್ಳಿ ಪಲ್ಲು. ನಾನೇ ಸತ್ತೋಗಿದ್ದೀನ, ನನ್ನ ಹತ್ರನ ಹೇಳ್ಕೊಳ್ಳಿಪ್ಪ. ಯಾರಾದ್ರೂ ಏನಾದ್ರು ಅಂದ್ರ, ನಮ್ಮ ಅಣ್ಣ ಏನಾದ್ರು ಬೈದ್ನ, ನಮ್ಮಮ್ಮ ಏನಾದ್ರು ಹೊಡೆದ್ರ, ಮತ್ತಿನ್ಯಾರು ಏನಂದ್ರು ಅಂತ ನನ್ನ ಹತ್ರನಾದ್ರೂ ಹೇಳಿಪ್ಪ. ದುಃಖದಲ್ಲಿರೋನ ಯಾಕೆ ಬಂದು ಕೆರಳಿಸ್ತೀಯ? ದಯವಿಟ್ಟು ಆ ವಿಚಾರನ ಬಿಟ್ಬಿಡೆ. ನಾನ್ ನಿಮ್ಗೆ ಯಾವ ರೀತಿ ಸಹಾಯ ಮಾಡ್ಲಿ? ನಾವ್ ಈ ತರ ಕಣ್ಣೀರ ಕೋಡಿ ಹರಿಸ್ತಾ ಇರೋದ್ನ ದಯವಿಟ್ಟು ಜಾಜಿ ಅವ್ರಿಗೆ ತಿಳಿಸ್ಬಿಡು. ರಾಜ್ಯಕ್ಕೆ ರಾಜ್ಯಕ್ಕೆ ವಾಟ್ ಇಸ್ ದಿಸ್? ನೀವಿಬ್ರು ಬಾಯ್ಸ್ ಆಗಿ ಗರ್ಲ್ಸ್ ತರ ಕ್ರೈ ಮಾಡ್ತಿದ್ರಲ್ಲ. ಬಂದು ಜಾಜಕ್ಕೆ ನಮ್ಮನ್ನ ಗರ್ಲ್ಸ್ ಅನ್ಬಿಟ್ರಲ್ಲ. ಮಸಾಲ ಸುತ್ತಿನಕ್ಕೆ ಮರಿ ಕೊಟ್ರೆ ತೆಪ್ಪಗಿರ್ತೀರಾ? ನಿಮ್ಮಿಬ್ರೇ ಹೋಗುತ್ತೆ ನನಗೆ ಗೊತ್ತಿಲ್ವಾ? ಬಾರ ಬಿಟ್ಲ, ಹೋಗ್ ದೋಸೆ ತಿನ್ಕೊಂಬೋಣ. ಓ, ನಿಮ್ಮ ಮಸಾಲ ದೋಸೆ ತಿನ್ನಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಿರಲ್ಲ, ನಿಮ್ಮಿಬ್ರಿಗೂ ಶೇಮ್ ಆಗಲ್ವಾ? ಅದಕ್ಕೆ ನಿಮ್ಮ ಭಾಷಣ ಕೇಳೋದು ಎಷ್ಟು ಕಷ್ಟ ಅಂತ ನಮ್ಗೆ ಇವತ್ತು ಗೊತ್ತಾಯ್ತು. ಕಿವಿಗೆ ಹತ್ತಿ ಇಟ್ಕೊಂಡ್ರು ನಮಗ್ ಸಮಾಧಾನನೇ ಇಲ್ಲ. ಅಂದ್ರೆ ಭಾಷಣ ಮಾಡೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ಆಯ್ತು. ಬೇಕಿದ್ರೆ ಮೈಕು ಸ್ಪೀಕರ್ ಹಾಕೊಟ್ಬಿಡ್ತೀವಿ, ನೀವ್ ಎಷ್ಟು ಬೇಕಾದ್ರೂ ಭಾಷಣ ಮಾಡ್ಕೊಳ್ಳಿ, ಆದ್ರೆ ನಮಗ್ ಮಾತ್ರ ಕೇಳು ಅಂತ ಹೇಳ್ಬೇಡಿ. ಬೇಕಾಗಿಲ್ಲ, ನನಗೆ ಯಾರು ಹೆಲ್ಪ್ ಬೇಕಾಗಿಲ್ಲ. ಇವತ್ತಿನ ನಾನು ಭಾಷಣ ಮಾಡಿದೇನೋ ಮಾತೇ ಆಗಲ್ಲ. ಏನ್ ಹೇಳ್ತಾ ಇದ್ದೀರಾ? ಮದರ್ ಪ್ರಮಿಸ ಯಾಕಪ್ಪ ಇವ್ರು ಮಾತಾಡ್ತಿಲ್ಲ? ಬಾಯಿ ಬಿದ್ದೋಯ್ತು. ಅದೆಷ್ಟು ಚೆನ್ನಾಗಿಟ್ಟ ಸೂಪು ಅಂತ ಇಂಗ್ಲಿಷ್ ನಲ್ಲಿ ಭಾಷಣ ಮಾಡ್ತಿದ್ದಿಲ್ಲಮ್ಮ. ಈಗ ಮಾತೇ
ಸುಮ್ಮನೆ ಕೂತಿದ್ದೀಯಲ್ಲ ಬಾರು ನನ್ನ ಗಂಡುಗಲಿ. ಅಯ್ಯೋ ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಇನ್ನು ಗಂಡುಗಲಿ ಅಂತ ಏನು ಬಂತು ಅದೇನು ಅಂತ ಹೇಳಿ. ನಿನ್ ಹೆಂಡತಿ ಬಾಯಿ ಕಿತ್ತೋಗ್ಬಿಟ್ಟಿದೆಯಲ್ಲೋ. ಹೌದೇನ್ರಿ ಅಬಾಡೆ ತುಂಬಾ ಒಳ್ಳೇದಾಯ್ತು ಬಿಡ್ರಿ. ದಿನಕ್ಕೆ ಎಷ್ಟು ಸಲ ಭಾಷಣ ಬಗೆಯೋರು. ಹಾಗಂದ್ರೆ ಹೇಗೋ ಗಂಡುಗಲಿ ವಂಶದ ಸೊಸೆಗೆ ಮಾತು ಬರಲ್ಲ ಅಂತ ಜನ ಆಡ್ಕೊಂಡ್ರೆ ಮರ್ಯಾದೆ ಹೋಗೋದು ನಂಬುತ್ತಾನೆ. ಈಗ ನನ್ನ ಏನ್ ಮಾಡುವಂತೀರಾ? ಕಲ್ಪನೆಗೆ ಡಾಕ್ಟರ್ ತೋರ್ಸೋ. ಇದು ಒಂದು ಬಾಕಿ ಇತ್ತು ಬನ್ರಿ. ಅತ್ತೆ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ನನ್ ಮಗ ನನ್ ಸೊಸೆನ್ ಕಲ್ಕೊಂಡು ಡಾಕ್ಟರ್ ಹತ್ರ ಹೋದ. ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತಂದ್ರೆ ಭಯ ಅಂತ ಹೇಳ್ತೇನೆ. ಅಯ್ಯೋ ನಿಮ್ ಸೊಸೆ ಮುಂದ್ ಮಾತಾನೆ ನಿಂತೋಗಿರೋದು. ಈಗಿರೋ ಗಂಟ್ಲನ್ನ ಕೊಯ್ದು ಬೇರೆ ಗಂಟ್ಲನ್ನ ಫಿಕ್ಸ್ ಮಾಡಿ ಕಳಿಸ್ತಾ ಇರಿ. ಅಕಸ್ಮಾತ್ ಮನುಷ್ಯ ಗಂಟ್ಲು ಸಿಗ್ಲಿಲ್ಲ ಅಂದ್ಬಿಟ್ಟು ಯಾವ್ದಾದ್ರು ನಾಯಿ ಗಂಟ್ಲು ಫಿಕ್ಸ್ ಮಾಡ್ಬಿಟ್ರೆ ಓ ಮುಚ್ಚ ಬಾಯಿ ದೇವ್ರೆ, ಹಾಗ್ ಮಾತ್ರ ಆಗದೆ ಇಲ್ಲಪ್ಪ. ಮಗನೇ ಡಾಕ್ಟರ್ಗೆ ಏನಂದ್ರು? ಅದು ರಂಗಮ್ಮ ನಾನು ಇವ್ರನ್ನ ಕರ್ಕೊಂಡೋಗಿದ್ದು ಲೇಡಿ ಡಾಕ್ಟರ್ ಹತ್ರ ಅಲ್ವಾ. ಇಬ್ರು ಒಂದ್ಸಲ ಕೆಳಗಿಂದ ಮೇಲಕ್ಕೆ ನೋಡಿದ್ರು. ನೀವು ಆಚೆ ಕಡೆನೇ ಇರಿ ನಾವು ಒಳಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಇವ್ರನ್ನ ಒಳಗಡೆ ಕರ್ಕೊಂಡು ಹೋದ್ರು. ಅಲ್ಲಿ ಏನ್ ನಡೀತು ಏನಿಲ್ವೋ ಎಲ್ಲ ಭಗವಂತನಿಗೆ ಗೊತ್ತು. ಇವ್ರಿಗೆ ಗೊತ್ತಿರುತ್ತೆ. ಹೇಳ್ರಿ ಏನಂದ್ರಮ್ಮ? ಮಗನೇ ಏನ್ ಹೇಳ್ತಿದ್ದಾಳಂತ ಒಂದು ಅರ್ಥವಾಗ್ತಾ ಇಲ್ವಲ್ಲೋ. ನಮಗೂ ಅದೇ ಆಯ್ತು ನೋಡಿ. ಅದು ರಂಗಮ್ಮ ಪ್ರತಿಯೊಂದು ವಸ್ತುವಿಗೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಇವರು ಜೀವನ ಪರ್ಯಂತ ಆಡೋ ಮಾತುಗಳನ್ನೆಲ್ಲ ಈ ತಿಂಗಳಲ್ಲಿ ಆಡಿ ಮುಗಿಸ್ಬಿಟ್ರಲ್ಲ, ಹಂಗಾಗಿ ಗಂಟ್ಲು ಅನ್ನೋದು ಯಾಕೆ ಕೊಟ್ಕೊಂಡು ಹೋಗಿದೆ. ಮುಂದೆ ಗಟ್ಟಿ ಮಾತು ಬಂದ್ರು ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ. ಯಾಕೆ ಸುಮ್ನೆ ಶಾಕ್ ತಗೋತಾ ಇದ್ದೀರಾ? ಈ ಲೆಟ್ರ್ ಓದು, ನೀನು ಶಾಕ್ ತಗೋತೀಯ. ನನಗೆ ಮಾತು ಬರದೆ ಹೋದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ದೊಡ್ಡ ಜಾತಿ. ಏನು ಯಜಮಾನ್ರೆ? ಏನೇ ಕರೆದಿದ್ದು? ತಗೊಳ್ಳಿ. ನಮ್ಮ ಹೆಂಡ್ರ ಮುಂದೆನೆ ನನಗೆ ಲವ್ ಲೆಟರ್ ಕೊಡ್ತಾ ಇದೆಯಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಲ್ದೇನೆ. ಮೊದ್ಲು ನೋಡಯ್ಯ. ನಿನಗೆ ಕೊಡ್ಲೇಬೇಕು ಅನ್ಸಿದ್ರೆ ಅಡುಗೆ ಮನೆ ಕರ್ಕೊಂಡೋಗಿ ಕೊಡೆ. ಇದು ಮೊದಲು ಎಲ್ರ ಮುಂದೆ ಓದಿ ಅದನ್ನ ಆಮೇಲೆ ಕೊಡ್ತೀನಿ. ಕಟ್ಟಕ್ಕೆ ಕೊಡ್ತೀಯ ಅಂದ್ರೆ ನನಗೆ ಮಾತು ಬರದೆ ಹೋದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಜಾಜಿ. ಡಾಕ್ಟರ್ನ ಇನ್ನೊಂದ್ಸಲ ಕೇಳ. ಏನು ಏನು ಅಂತ ಕೇಳಲಿ, ಅವರೇ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ತಾನಾಗೆ ತಾನು ಓದೋ ಮಾತುಗಳು ತಾನಾಗಿ ತಾನು ಬರೋವರೆಗೂ ಯಾರೇನು ಮಾಡಕ್ ಆಗಲ್ಲ ಅಂತ. ನನ್ಗೆ ಅನ್ನಿಸ್ತಿದೆ ಇದು ಯಾವ್ದೋ ಗ್ರಹಗತಿಗಳು ದೋಷದಿಂದಾನೇ ಆಗಿದೆ ಅಂತ. ಹಾಗಾದ್ರೆ ಶಾಸ್ತ್ರಿಗಳನ್ನ ಕಲ್ಸೋಣ. ಜಾಜಿ ಶಾಸ್ತ್ರಿಗಳು ಬರೋವರೆಗೂ ಸ್ವಲ್ಪ ತಾಳ್ಮೆಂಗಿಲ್ಲಮ್ಮ. ಶಾಸ್ತ್ರಿಗಳೇ ನಮ್ಮ ಅತ್ತಿಗೇನು ಮಾತಾಡಕ್ ಆಗ್ತಿಲ್ಲ. ಗಂಟ್ಲು ಕೂತೋಗ್ಬಿಟ್ಟಿದೆ. ಡಾಕ್ಟ್ರು ಕೂಡ ಏನು ಮಾಡಕ್ಕಾಗಲ್ಲ ಅಂದ್ಬಿಟ್ರು. ನೋಡಮ್ಮ, ಇದು ಧ್ವನಿಗೆ ಸಂಬಂಧಪಟ್ಟ ವಿಷಯ, ಅದರಲ್ಲೂ ಗಂಟಲಿಗೆ ಸಂಬಂಧಪಟ್ಟ ವಿಷಯ. ದೇಹದ ಎಲ್ಲಾ ಭಾಗಗಳಿಗೂ ಅದರದೇ ಆದ ಮಹತ್ವ ಇದೆ. ಗಂಟಲು ಕೆಟ್ಟರೆ ಮಾತಾಡಕ್ಕಾಗಲ್ಲ, ತಲೆ ಕೆಟ್ಟರೆ ಸಮಾಜದಲ್ಲಿ ಬದುಕಕ್ಕಾಗಲ್ಲ. ಗಂಟಲು ದೋಷ ನಿವಾರಣೆ ಪೂಜೆ ಅಂತ ಒಂದಿದೆ, ಅದನ್ನು ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಏನ್ ಹೇಳ್ತಿದ್ದೀರಾ? ಅವರು ನನ್ನ ಜೊತೆ ಮಾತಾಡ್ಬೇಕಂತೆ, ನಿನ್ನನ್ನು ಹೋಗು ಅಂತಿದ್ದಾರೆ. ನೀನೇನು ಹೆದರ್ಕೋಬೇಡಮ್ಮ, ನಾನು ಪೂಜೆ ಮಾಡಿದ್ರೆ ಗಂಟು ವಾಪಸ್ ಹಾಗೆ ಬಂದ್ಬಿಡುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಶಾಸ್ತ್ರಿಗಳೇ ಇವರೆಲ್ಲ ಸೇರ್ಕೊಂಡು ನನಗೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡ್ಬಿಟ್ರು. ಅದಕ್ಕೆ ನಾನೇ ಮಾತಾಡೋದನ್ನ ನಿಲ್ಸಿದ್ದೀನಿ. ನಿಮ್ ಪಾಡಿಗೆ ನೀವು ಪೂಜೆ ಮಾಡಿಸಿ ನಿಮಗೆ ಎಷ್ಟು ಮನೆ ಬೇಕೋ ಕಿತ್ಕೊಳ್ಳಿ. ಅಲ್ಲಿವರೆಗೂ ನಾನು ಬಾಯಿ ಮುಚ್ಕೊಂಡೇ ಇರ್ತೀನಿ. ಈ ದೇಹದಿಂದ ದೂರನಾದ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಈ ಸಾವು. ಹಾಡು ನಿಲ್ಲಿಸೋ. ಅಯ್ಯ ಪಾಂಡುರಂಗ, ಎಂತ ಹಾಡು ಆಡ್ತಾ ಇದೆಯಾ? ಈ ಹಾಡು ನಾಡು ಸಂದರ್ಭ ಆದ್ರೂ ಗೊತ್ತಿದೆಯೇ ನಿನ್ಗೆ? 10 ದೇಹನ ಮುಂದಿಟ್ಕೊಂಡು ಹಾಡೋ ಇದು. ಸ್ವಾಮಿಗಳೇ, ನನ್ನ ಕನಗೋರ ದುಃಖವನ್ನ ಅರ್ಥ ಮಾಡ್ಕೊಳ್ಳೋರು ಯಾರು? ನನ್ನ ಹೆಂಡತಿಗೆ ಮಾತು ಬಂದಾಗಿದೆ. ಮನುಷ್ಯನಿಗೆ ಮಾತು ಬಂದಾಯ್ತು ಅಂದ್ರೆ ಅವನೇ ಬಂದಾದ ಅಂತ ಅರ್ಥ. ಅದಕ್ಕೆ ನಾನು ದೇವರನ್ನ ಕುರಿತು ಹಾಡ್ತಾ ಇದ್ದೀನಿ. ಒಂದು ವೇಳೆ ಅವನೇನಾದ್ರೂ ಪ್ರತ್ಯಕ್ಷನಾದ್ರೆ, ಲೇ ದೇವ, ನನ್ನ ಹೆಂಡತಿಗೆ ಯಾಕೆ ಇಂತ ಶಿಕ್ಷೆ ಕೊಟ್ಟೆ ಅಂತ ಕೇಳ್ಬೇಕು ಅಂತ ಹಾಡ್ತಾ ಇದ್ದೀನಿ. ಈ ದೇಹದಿಂದ ದೂರನಾದ ಏಕೆ ಆತ್ಮನೇ. చెప్పు ನಿಂತ್ಕೋತ್ಯಾ? ಪೂಜೆ ಶುರು ಮಾಡ್ತೀನಿ. ಮಾಡಿ
ಇಲ್ಲಿ ನನ್ನ ಹೆಂಡ್ರಿಗೆ ಮಾತು ಬರಲಿ ಅಂತ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಏನು ಒಳ್ಳೆ ಕಾಗೆ ಗುಬ್ಬಿಗಳ ತರ ಕವ 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 ಅಂತ ಇದ್ದೀರಾ? ಹಿಂದಿನ ಕಾಲದಲ್ಲಿ ಧೃತರಾಷ್ಟ್ರನಿಗೆ ಕಣ್ಣು ಕಾಣಲಿಲ್ಲ ಅನ್ನೋ ಕಾರಣಕ್ಕೆ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಲು. ನನ್ನ ಹೆಂಡತಿಗೆ ಮಾತು ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನೀನು ನಾಲ್ಗೆ ಕಟ್ ಮಾಡ್ಕೊಂತೀಯಾ? ಇಲ್ಲ ಕಣೋ, ಎಲ್ಲರೂ ಸಾಮೂಹಿಕವಾಗಿ ಬಾಗೆ ಖರ್ಚು ತಗೊಂಡ್ಬಿಡೋಣ. ಏನ್ ಬಿಟ್ಬೇಕವ? ನಮ್ಮ ಹೆಂಡ್ರಿಗೆ ಮಾತು ಬಂದ್ಬಿಡ್ತು, ಖರ್ಚು ಬಿಚ್ಚು. ನನ್ಗೇನು ಆಗಿರ್ಲಿಲ್ಲ. ಎಲ್ರು ಸೇರ್ಕೊಂಡು ನನ್ನ ಭಾಷಣ ಗೇಲಿ ಮಾಡ್ತಿದ್ರಲ್ವಾ, ಅದಕ್ಕೆ ನಿಮ್ ಎಲ್ರಿಗೂ ಚೆನ್ನಾಗಿ ಲೆಸನ್ ಟೀಚ್ ಮಾಡ್ಬೇಕು ಅಂತ ಆಕ್ಟ್ ಮಾಡಿದೆ ಅಷ್ಟೇ. ಚಾಚಿ ಚಂಪಲ್ದಿನಿ ಅವ್ರೆ, ನೀವು ಮತ್ತು ಆ ಶಾಸ್ತ್ರಗಳು ಮಾತಾಡ್ತಾ ಇರೋದನ್ನ ನಾನು ಚಂಪಲಿ ಕದ್ದು ಕೇಳಿಸ್ಕೊಂಡ್ಬಿಟ್ಟಿವಿ ಕಣ್ರಿ. ಅದಕ್ಕೆ ಮನೆ ಮಂದಿ ಬಾಯಿಗೆಲ್ಲ ಖರ್ಚು ಕಟ್ಟಿ ಉಪವಾಸ ಕೆಡವಿ ನಿಮ್ಮ ಬಾಯಿಂದಲೇ ಸತ್ಯನಾಚ ತೋರಿಸ್ತೆ.